ಬಜ್ಜಿ ಬೋಂಡ ಎಲ್ಲ ಸಿಕ್ಕಾಪಟ್ಟೆ ಕ್ರಿಸ್ಪಿ ಆಗಿರುತ್ತೆ. ತಿಂಡಿ ಮನೆ ಅಂತ ಸುಂಕದಕಟ್ಟೆ ಬಸ್ ಸ್ಟಾಪ್ ಎದುರುಗಡೆ ಲೊಕೇಟ್ ಆಗಿದೆ. ಜನಗಳು ಸಿಕ್ಕಾಪಟ್ಟೆ ಕ್ರೌಡ್ ಆಗ್ತಾರೆ. ಎಷ್ಟು ಹಂಗೆ ಮಾಡ್ತಾ ಇದ್ರೆ 5 ನಿಮಿಷಕ್ಕೆ ಖಾಲಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ರೌಂಡ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಮಾಗಡಿ ರೋಡಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಬಂದು ಇಲ್ಲಿ ಸುಂಕದಕಟ್ಟೆಯಲ್ಲಿ ಟ್ರೈ ಮಾಡಲೇಬೇಕು ತಿಂಡಿ ಮನೇಲಿ ಒಂದ್ಸಲಿ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ನೋಡ್ಬೋದು. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಸರ್, ಇದು ತಿಂಡಿ ಮನೆ ಓಪನ್ ಆಗಿ ಎಷ್ಟು ವರ್ಷ ಆಯಿತು? ತಿಂಡಿ ಮನೆ ಓಪನ್ ಆಗಿ 25 ವರ್ಷ ಆಯಿತು. 25 ವರ್ಷದಿಂದ ಮಾಡ್ತಾ ಇದ್ದೀರಾ ಇಲ್ಲೇ? ಸರ್, ಇದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ನಾವು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಜಿಲೇಬಿ, ಪಕೋಡ, ಮದ್ದೂರು ಎಲ್ಲ 11:30 1 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ಈಗ 1 ಗಂಟೆ ಮೇಲೆ ಬೋಂಡ ಬಜ್ಜಿಗೆ ರೆಡಿ ಮಾಡ್ಕೊಂಡು 4 ಗಂಟೆಗೆ ಬೋಂಡ ಬಜ್ಜಿ, ವಡೆ ಎಲ್ಲ, ಆಲೂ ಬೋಂಡ, ಉದ್ದಿನ ವಡೆ, ಈರುಳ್ಳಿ ಬೋಂಡ, ಇದು ದಾಲ್ ವಡೆ ಎಲ್ಲ ಇದೆ. ಸೊ ಪಕೋಡ ಬೇಕು ಅಂದರೆ ಮಧ್ಯಾಹ್ನನೇ ಬರಬೇಕು? ಮಧ್ಯಾಹ್ನ 4 ಗಂಟೆ ಒಳಗಡೆ ಖಾಲಿ ಆಗುತ್ತೆ. ಸೊ ಬಜ್ಜಿ ಬೋಂಡ ನೈಟ್ ಸ್ಟಾರ್ಟ್ ಮಾಡ್ತೀರಾ? ನೈಟ್ ಅಂದರೆ 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 4 ಗಂಟೆಯಿಂದ 9 ಗಂಟೆ. 4 ಗಂಟೆಯಿಂದ 9 ಗಂಟೆ. ಸೊ ಆ್ಯಕ್ಚುಲಿ ನಾನು ಮಧ್ಯಾಹ್ನ ಬಂದಿದ್ದೆ, ಪಕೋಡ ಬೇಕು ಅಂತ. ಖಾಲಿನೇ ಆಗೋಗಿತ್ತು. 3 ಗಂಟೆಗೆ ಬಂದಿದ್ದೆ. ಮಾಮೂಲಿ ಅಷ್ಟೊತ್ತಿಗೆ ಡೈಲಿ ಖಾಲಿ ಆಗೋಗುತ್ತೆ. 3 ಅವರ್ 4 ಅವರ್ ಒಳಗಡೆ ಖಾಲಿ ಇಲ್ಲ. ಸರ್, ಇದು ಎಲ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ ಕರೆಕ್ಟಾಗಿ? ಇದು ಸುಂಕದಕಟ್ಟೆ ಬಸ್ ಸ್ಟಾಪ್, ಮುತ್ತರಾಯ ಸ್ವಾಮಿ ದೇವಸ್ಥಾನ. ಸುಂಕದಕಟ್ಟೆ ಬಸ್ ಸ್ಟಾಪ್, ಮುತ್ತರಾಯ ಸ್ವಾಮಿ ದೇವಸ್ಥಾನ. ದೇವಸ್ಥಾನದ ಹತ್ರ ತಿಂಡಿ ಮನೆ. ದೇವಸ್ಥಾನದ ಮುಂದೆ ಎದುರುಗಡೆನೆ ತಿಂಡಿ ಮನೆ ಅಂತ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ₹10 2 ಬಜ್ಜಿ.